ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 142, ಅಧ್ಯಾಯ 94, ಮುಕ್ತಳಾದ ಮಾತೆ. ಶ್ರೀರಾಮಕೃಷ್ಣರ ವ್ಯಕ್ತಿತ್ವ, ನಡೆನುಡಿ, ವರ್ತನೆಗಳ ಕುರಿತಾಗಿ ಆಲೋಚಿಸ ಹೊರಟಾಗ ಅವು ಇನ್ನಷ್ಟು ಮತ್ತಷ್ಟು ವಿಚಿತ್ರವಾಗಿ, ಅದ್ಭುತವಾಗಿ ತೋರುತ್ತವೆ. ಇದಕ್ಕೆ ಒಂದು ಕಾರಣವೆಂದರೆ ಪರಸ್ಪರ ವಿರುದ್ಧವೆಂಬಂತೆ ಕಾಣಬಹುದಾದ ಗುಣಗಳು ಅವರಲ್ಲಿ ಸಹಜವಾಗಿ ಸಂಗಮಗೊಂಡಿದ್ದುದು. ಒಂದು ದೃಷ್ಟಿಯಲ್ಲಿ ಅವರು ಸಂಸಾರಿ, ಮತ್ತೊಂದು ದೃಷ್ಟಿಯಲ್ಲಿ ಸನ್ಯಾಸಿ. ಶಾಸ್ತ್ರೋಕ್ತವಾಗಿ ದೀಕ್ಷೆ ಪಡೆದು ಸನ್ಯಾಸಿಗಳಾದರೂ ಮತ್ತೆ ಪತ್ನಿಯೊಂದಿಗೆ ಜೀವಿಸಿದ ಸಂಸಾರಿ. ಪರಬ್ರಹ್ಮ ದೃಷ್ಟಿಯಿಂದ ಸಮಸ್ತ ಸೃಷ್ಟಿಯನ್ನೇ ಮಿಥ್ಯೆ ಎಂದರಿತರೂ ಲೋಕದ ಜನರಿಗೆಲ್ಲ ದಾರಿ ತೋರುವ ರೀತಿಯಲ್ಲಿ ನಡೆಸಿದ ಸಾಂಸಾರಿಕ ಜೀವನ. ಸುತ್ತಲಿನ ವ್ಯಕ್ತಿಗಳೊಂದಿಗೆ ಅವರಿಗಿದ್ದ ಸಂಬಂಧ ಎನ್ನುವುದು ಕಮಲದೆಲೆಯ ಮೇಲಿನ ಜಲಬಿಂದುವಿನಂತೆ. ಮೇಲ್ನೋಟಕ್ಕೆ ಪರಮ ಪ್ರೇಮದ ಸಂಬಂಧ, ಒಳಹೊಕ್ಕು ನೋಡಿದರೆ ಅದ್ವೈತ ಭಾವ, ವೈರಾಗ್ಯ ಮೂರ್ತಿ. ಈ ಸಂಬಂಧಗಳ ವಿಷಯವಾಗಿ ಹೇಳುವಾಗ ತಮ್ಮ ತಾಯಿಯೊಂದಿಗಿನ ಅವರ ಬಾಂಧವ್ಯದ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗುತ್ತದೆ. ಏಕೆಂದರೆ ಹೆತ್ತ ತಾಯಿಯನ್ನು ಮಕ್ಕಳು ಪ್ರೀತಿ ಗೌರವದಿಂದ ಕಾಣುವುದು ಲೋಕರೂಢಿಯೇ ಆದರೂ ಶ್ರೀರಾಮಕೃಷ್ಣರು ತಮ್ಮ ತಾಯಿಯನ್ನು ನೋಡಿಕೊಂಡ ರೀತಿ ಅತ್ಯಂತ ಆಪ್ಯಾಯಮಾನ ಸಂಗತಿ. ವೃದ್ಧೆ ಚಂದ್ರಮಣಿ ತನ್ನ ಜೀವನಾಂತ್ಯವನ್ನು ಗಂಗಾ ತೀರದಲ್ಲಿ ಕಳೆಯಲೆಂದು ದಕ್ಷಿಣೇಶ್ವರಕ್ಕೆ ಬಂದು ನೆಲೆಸಿದಾಗ ಶ್ರೀರಾಮಕೃಷ್ಣರು ಅದನ್ನು ತಮ್ಮ ಭಾಗ್ಯ ವಿಶೇಷವೆಂದು ಪರಿಗಣಿಸಿ ಆಕೆಯ ಸೇವೆಗೈಯಲು ಮುಂದಾದರು. ಸರ್ವ ವಿಧದಿಂದಲೂ ಅವಳ ಮನಸ್ಸಂತೋಷಪಡಿಸಲು ಶ್ರಮಿಸಿದರು. ತಾವು ಸದಾ ದೈವೀ ಭಾವೋನ್ಮತ್ತರಾಗಿ ಇಹಲೋಕದ ಪರಿವೆಯೇ ಇಲ್ಲದಂತಿದ್ದಾಗಲೂ ಮಾತೆಯ ಯೋಗಕ್ಷೇಮವನ್ನು ಮಾತ್ರ ಮರೆಯಲಿಲ್ಲ. ಆಕೆಗೆ ನೆರವಾಗಲೆಂದು ಹೆಣ್ಣಾಳೊಬ್ಬಳನ್ನು ಗೊತ್ತು ಮಾಡಿದರು. ಅಲ್ಲದೆ ಶಾರದಾದೇವಿಯವರಂತೂ ವೃದ್ಧೆ ಅತ್ತೆಯ ಸೇವೆ ಮಾಡಲು ಸದಾ ಸನ್ನದ್ಧರಾಗಿದ್ದರು. ತಮ್ಮ ಅನಾನುಕೂಲತೆಯೊಂದನ್ನೂ ಲೆಕ್ಕಿಸದೆ ಪರಮ ಶ್ರದ್ಧಾ ಭಕ್ತಿಗಳಿಂದ ಸೇವೆ ಸಲ್ಲಿಸಿ ಆಕೆಯ ಹೃದಯವನ್ನು ತಣಿಸಿದರು. ತಾನು ಆರೋಗ್ಯದಿಂದಿದ್ದಷ್ಟು ಕಾಲ ಚಂದ್ರಮಣಿಯೂ ತನ್ನ ಮಗ ಸೊಸೆಯರನ್ನು ಮಮತೆಯಿಂದ ನೋಡಿಕೊಂಡಳು. ಆಕೆಯ ವ್ಯಕ್ತಿತ್ವ ಬಲು ಮಧುರ, ಎತ್ತರದ ನಿಲುವಿನ ಸುಂದರ ಸ್ತ್ರೀ ಆಕೆ. ಆದರೆ ಬಹಳ ಸಂಕೋಚದ ಪ್ರವೃತ್ತಿ. ತನ್ನ ಕಿರಿಮಗನ ಮುಂದೆಯೂ ಮುಖಕ್ಕೆ ಸೆರಗು ಅಡ್ಡ ಮಾಡಿಕೊಂಡೇ ಮಾತನಾಡುವುದು. ಅವರಿಬ್ಬರೂ ಮಾತನಾಡುವುದೇ ಒಂದು ಹರ್ಷದಾಯಕ ನೋಟ. ಆ ದಿನಗಳಲ್ಲಿ ಶ್ರೀರಾಮಕೃಷ್ಣರ ಹೊಟ್ಟೆಯ ಸ್ಥಿತಿ ಅಷ್ಟಕಷ್ಟೆ. ಆಮಶಂಕೆ ಮತ್ತಿತರ ತೊಂದರೆಗಳಿಂದಾಗಿ ಅದು ಬಹಳ ದುರ್ಬಲವಾಗಿತ್ತು. ಅವರು ಕಾಳಿ ದೇವಾಲಯದ ಪ್ರಸಾದವನ್ನೇ ಅವಲಂಬಿಸಿದ್ದರು. ಅದಕ್ಕೆ ಖಾರ ಮಸಾಲೆ ಜೋರು. ಈಗ ಅದು ಅವರಿಗೆ ಒಗ್ಗುವಂತಿಲ್ಲ. ಆದ್ದರಿಂದ ಶಾರದಾದೇವಿಯವರೇ ಕಟ್ಟು ಸಾರು, ಅನ್ನ ಮಾಡಿ ಹಾಕುತ್ತಿದ್ದರು. ಈ ಪರಿಸ್ಥಿತಿಯಲ್ಲೂ ಅವರು ತಮ್ಮ ಮುದಿ ತಾಯಿಯ ಯೋಗಕ್ಷೇಮ ವಿಚಾರಿಸಲು ಹೋಗುತ್ತಿದ್ದರು. ಆಗ ಚಂದ್ರಮಣಿ ಮಗನನ್ನು ಕೇಳುತ್ತಿದ್ದಳು, ಏನಪ್ಪ ಇವತ್ತು ಹೇಗಿದೆ ಹೊಟ್ಟೆ? ಅದೇ ಹಾಗೇ ಇದೆ, ಅಷ್ಟೇನೂ ಹಿತವಾಗಿಲ್ಲ. ಹಾಗಾದರೆ ದೇವಸ್ಥಾನದ ಪ್ರಸಾದ ತೆಗೆದುಕೊಳ್ಳಬೇಡ. ಹೊಟ್ಟೆ ಸರಿ ಹೋಗುವವರೆಗೂ ಶಾರದೆ ಮಾಡುವ ಅನ್ನ ಸಾರನ್ನೇ ತೆಗೆದುಕೋ. ಆದರೆ ಈ ಪಥ್ಯದೂಟವನ್ನೇ ಮಾಡಿ ಮಾಡಿ ಶ್ರೀರಾಮಕೃಷ್ಣರಿಗೆ ಆಗಾಗ ನಾಲಿಗೆ ಜಡ್ಡು ಹಿಡಿಯುತ್ತಿತ್ತು. ಆಗ ಅವರು ತಾಯಿಯ ಬಳಿಗೆ ಹೋಗಿ, ಅಮ್ಮ, ನೀನು ಊರಿನಲ್ಲಿ ಮಾಡುತ್ತಿದ್ದೆಯಲ್ಲ ಅಂಥ ಅಡಿಗೆಯನ್ನೇನಾದರೂ ಮಾಡು ಇವತ್ತು ಎಂದು ಕೇಳಿಕೊಳ್ಳುತ್ತಿದ್ದರು. ಆ ದಿವಸಗಳಂದು ಚಂದ್ರಮಣಿ ತಾನೇ ನಿಂತು ಅಡಿಗೆ ಮಾಡಿ ಬಡಿಸುತ್ತಿದ್ದಳು. ತಾಯಿಯ ಕೈ ಅಡಿಗೆಗಿಂತ ಯಾವುದು ರುಚಿ? ಆದರೆ ವರ್ಷಗಳುರುಳಿದಂತೆ ವಯೋಧರ್ಮಕ್ಕನುಗುಣವಾಗಿ ಚಂದ್ರಮಣಿಯ ಶರೀರ ಮನಸ್ಸುಗಳು ಶಿಥಿಲಗೊಂಡು, ಅದರಲ್ಲೂ ತನ್ನ ಇಬ್ಬರು ಮಕ್ಕಳು ಹಾಗೂ ಮೊಮ್ಮಗನ ಸಾವು ಅವಳನ್ನು ಬಹಳಷ್ಟು ಹಣ್ಣು ಮಾಡಿತ್ತು. ಕಡೆಯ ಕೆಲವು ವರ್ಷ ಆಕೆಯ ಬುದ್ಧಿ ಅಷ್ಟಾಗಿ ಸ್ವಾಧೀನದಲ್ಲಿರಲಿಲ್ಲ. ಪ್ರತಿದಿನ ಮಧ್ಯಾಹ್ನ ಸಮೀಪದ
ಅಲಂಬಜಾರಿನ ಸೆಣಬು ಕಾರ್ಖಾನೆಯಿಂದ ಸೈರನ್ನಿನ ಶಬ್ದ ಕೇಳಿ ಬರುತ್ತಿತ್ತು. ಈಕೆ ಅದನ್ನು ವೈಕುಂಠದ ಶಂಖಧ್ವನಿ ಎಂದು ನಂಬಿಕೊಂಡಳು. ಆ ಸದ್ದು ಕೇಳಿಸಿದ ಹೊರತು ಊಟ ಮಾಡುತ್ತಿರಲಿಲ್ಲ. ವೈಕುಂಠದಲ್ಲಿ ಲಕ್ಷ್ಮೀ ನಾರಾಯಣನಿಗೆ ನೈವೇದ್ಯವಾಗದೆ ನಾನು ಊಟ ಮಾಡುವುದೇ? ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಳು. ಇದರಿಂದ ಒಂದು ತೊಂದರೆ ಉದ್ಭವಿಸಿತು. ಭಾನುವಾರ ಮುಂತಾದ ರಜಾ ದಿನಗಳಲ್ಲಿ ಸೈರನ್ ಕೂಗುತ್ತಿರಲಿಲ್ಲ. ಆ ದಿನಗಳಲ್ಲಿ ಅವಳಿಗೆ ಊಟ ಮಾಡಿಸಬೇಕಾದರೆ ಉಳಿದವರಿಗೆಲ್ಲ ಸಾಕು ಬೇಕಾಗುತ್ತಿತ್ತು. ತಾಯಿ ಹಸಿದಿರುವುದನ್ನು ಕಂಡು ಶ್ರೀರಾಮಕೃಷ್ಣರು, ಅಯ್ಯೋ, ಮೊದಲೇ ಆಕೆ ಸೊರಗಿ ಹೋಗಿದ್ದಾಳೆ, ಇನ್ನು ಉಪವಾಸ ಮಾಡಿದರೆ ಏನು ಗತಿ ಎಂದು ಕೊರಗುತ್ತಿದ್ದರು. ಅದಕ್ಕೆ ಹೃದಯರಾಮ ತನಗೆ ತೋಚಿದಂತೆ ಅವರನ್ನು ಸಮಾಧಾನಪಡಿಸುತ್ತಿದ್ದ. ಹೋಗಲಿ ಬಿಡು ಮಾವ, ಅಷ್ಟೆಲ್ಲ ಕೊರಗಬೇಡ. ತುಂಬ ಹಸಿವಾಯಿತೆಂದರೆ ಅಜ್ಜಿ ತಾನೇ ಊಟ ಮಾಡುತ್ತಾಳೆ. ಅದಕ್ಕೆ ಶ್ರೀರಾಮಕೃಷ್ಣರೆನ್ನುತ್ತಿದ್ದರು, ಓಹ್, ಅದು ಹೇಗಾದೀತು? ನಾನು ಅವಳ ಮಗನಲ್ಲವೇ? ವಯಸ್ಸಾದ ತಾಯಿಯನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಅಂತೂ ಬಹಳ ಕಷ್ಟಪಟ್ಟು ಅವರು ತಾಯಿಗೆ ಊಟ ಮಾಡಿಸುತ್ತಿದ್ದರು. ಒಂದು ದಿನ ಚಂದ್ರಮಣಿ ಇನ್ನೂ ಶಂಖಧ್ವನಿಯಾಗಲಿಲ್ಲವೆಂದು ಹೀಗೆ ಉಪವಾಸ ಕುಳಿತಿದ್ದಾಳೆ. ಆಗ ಹೃದಯರಾಮ ದೂರದಲ್ಲಿ ನಿಂತು ಒಂದು ಕೊಳವೆಯನ್ನು ಜೋರಾಗಿ ಊದಿ ಕೀರಲು ಶಬ್ದ ಮಾಡಿದ. ಬಳಿಕ ಒಳಗೆ ಬಂದು ಹೇಳಿದ, ಅಗೋ ಅಜ್ಜಿ, ಕೇಳಿಸಿತೆ? ವೈಕುಂಠದಲ್ಲಿ ಶಂಖ ಊದಿಯಾಯಿತು. ಆದರೆ ಅವನ ಉಪಾಯ ಫಲಿಸಲಿಲ್ಲ. ಕೂಡಲೇ ಅವಳೆಂದಳು, ಏಯ್ ಕಳ್ಳ, ನನಗೆ ಗೊತ್ತಾಯಿತು, ನೀನೇ ಕೊಳವೆ ಊದಿ ಬರಿಸಿದ್ದು ಆ ಶಬ್ದ. ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರು. ತನ್ನ ಕಡೆ ದಿನಗಳಲ್ಲಿ ಚಂದ್ರಮಣಿಗೆ ಏಕೋ ಏನೋ ಹೃದಯನನ್ನು ಕಂಡರೆ ಆಗುತ್ತಿರಲಿಲ್ಲ. ಅವಳಿಗೆ ತನ್ನ ಮೊಮ್ಮಗ ಅಕ್ಷಯನನ್ನು ಕೊಂದವನು ಇವನೇ ಎಂಬ ಭ್ರಾಂತಿಯುಂಟಾಗಿ ಬಿಟ್ಟಿತ್ತು. ಅಲ್ಲದೆ ಈಗ ತನ್ನ ಕಿರಿಮಗನನ್ನೂ ಸೊಸೆಯನ್ನೂ ಕೊಲ್ಲಲು ಹೊಂಚು ಹಾಕುತ್ತಿದ್ದಾನೆ ಎಂಬ ಅನುಮಾನ ಬೇರೆ. ಆದ್ದರಿಂದ ಹೃದಯನನ್ನು ದೂರವೇ ಇಟ್ಟಿರುವಂತೆ ಅವರಿಬ್ಬರನ್ನೂ ಎಚ್ಚರಿಸುತ್ತಲೇ ಇದ್ದಳು. ಚಂದ್ರಮಣಿಗೆ ಅರಳು ಮರುಳಾಗಿದ್ದುದೇನೋ ನಿಜವೇ, ಆದರೂ ಹೃದಯನ ದುಷ್ಟತನ, ದುರ್ಬುದ್ಧಿ ಹೆಚ್ಚಾಗುತ್ತಿದ್ದುದು ಸುಳ್ಳೇನಲ್ಲ. ತಮ್ಮ ತಾಯಿ ಹೀಗೆ ನಿಶ್ಶಕ್ತಳಾಗಿ ಬುದ್ಧಿಸ್ಥಿಮಿತ ಇಲ್ಲದಂತಿದ್ದಾಗಲೂ ಶ್ರೀರಾಮಕೃಷ್ಣರು ಮಾತ್ರ ಒಂದು ಕ್ಷಣವೂ ಆಕೆಯನ್ನು ಅನಾದರಿಸಲಿಲ್ಲ, ಅಲಕ್ಷಿಸಲಿಲ್ಲ. ಮಕ್ಕಳು ಏನು ಮಾಡಿದರೂ ತಂದೆ ತಾಯಂದಿರ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಎಂದು ಅವರು ದೃಢವಾಗಿ ನಂಬಿದ್ದರು. ಅದರಲ್ಲೂ ಅವರ ದೃಷ್ಟಿಯಲ್ಲಿ ತಾಯಿಯ ತೂಕ ಒಂದು ಪಟ್ಟು ಹೆಚ್ಚು. ಅವರು ಪ್ರತಿದಿನ ಬೆಳಗ್ಗೆ ತಾಯಿಗೆ ನಮಸ್ಕರಿಸುತ್ತಿದ್ದರು. ತಮ್ಮಿಂದಾದ ಪ್ರತಿಯೊಂದು ಸೇವೆಯನ್ನೂ ಪರಮ ಪ್ರೀತಿಯಿಂದ ನೆರವೇರಿಸುತ್ತಿದ್ದರು. 1863ರಲ್ಲಿ ದಕ್ಷಿಣೇಶ್ವರಕ್ಕೆ ಬಂದ ಚಂದ್ರಮಣಿ ದೇವಿ 1876ರವರೆಗೂ ಅಲ್ಲಿ ವಾಸಿಸಿದಳು. ಇದೀಗ ಅಸ್ತಮಾನ ಕಾಲ ಸನ್ನಿಹಿತವಾಗಿದೆ. ಅವಳಿಗೀಗ 85 ವರ್ಷ. ಕಡೆಗಾಲದಲ್ಲಿ ಕೆಲ ಕಾಲ ಅಸ್ವಸ್ಥಳಾಗಿದ್ದ ಆಕೆ ಕಡೆಯ 3 ದಿನ ಪ್ರಜ್ಞಾಶೂನ್ಯಳಾಗಿದ್ದಳು. ಪ್ರಾಣೋತ್ಕ್ರಮಣ ಕಾಲ ಸಮೀಪಿಸಿದಾಗ ಅವಳನ್ನು ಆಕೆಯ ಇಚ್ಛೆಯಂತೆ ಗಂಗಾ ತೀರಕ್ಕೊಯ್ದು ಪಾದಗಳನ್ನು ಗಂಗಾಜಲದಲ್ಲಿ ಮುಳುಗಿಸಿಡಲಾಯಿತು. ಇದಕ್ಕೆ ಅಂತರ್ಜಲಿ ಎನ್ನುತ್ತಾರೆ. ಚಂದ್ರಮಣಿ ಈ ಸ್ಥಿತಿಯಲ್ಲೇ ಪ್ರಾಣತ್ಯಾಗ ಮಾಡಿದಳು. ಅಂದು 1876ರ ಫೆಬ್ರವರಿ 27 ಹಿಂದೂ ಪಂಚಾಂಗದ ಪ್ರಕಾರ ಶ್ರೀರಾಮಕೃಷ್ಣರ 40ನೇ ಜನ್ಮದಿನ. ಶ್ರೀರಾಮಕೃಷ್ಣರು ಹೂಗಂಧ ತುಳಸಿ ಪತ್ರಗಳಿಂದ ತಾಯಿಗೆ ಅಂಜಲಿಯನ್ನಿತ್ತು ಪ್ರಣಾಮ ಮಾಡಿದರು. ಅವರು ಸನ್ಯಾಸ ಸ್ವೀಕರಿಸಿದ್ದವರಾದ್ದರಿಂದ ಶವ ಸಂಸ್ಕಾರ, ಪಿಂಡ ಪ್ರದಾನ ಮುಂತಾದ ಯಾವುದೇ ಕರ್ಮಗಳನ್ನು ತಾವು ಮಾಡದೆ ಅಣ್ಣನ ಮಗ ರಾಮಲಾಲನಿಂದ ಅವನ್ನೆಲ್ಲ ಮಾಡಿಸಿದರು. ಅಶೌಚದ ಸಮಯ ತೀರಿದ ಮೇಲೆ ಸಂಪ್ರದಾಯದಂತೆ ರಾಮಲಾಲನಿಂದ ಒಂದು ಎತ್ತನ್ನು ದಾನ ಕೊಡಿಸಿದರು. ತಾಯಿ ತೀರಿ ಹೋದಾಗ
ಶ್ರೀರಾಮಕೃಷ್ಣರು ಏಕಾಂತದಲ್ಲಿ ಕುಳಿತು ಆಕೆಗಾಗಿ ಬಹುವಾಗಿ ಅತ್ತು ಕಣ್ಣೀರು ಸುರಿಸಿದರು. ಅದು ಅವರ ನಿಷ್ಠಾಯುತ ಮಾತೃಪ್ರೇಮದ ಪರಿಪೂರ್ಣ ಪ್ರತೀಕ. ಜಗತ್ತಿನಲ್ಲಿ ಸತ್ತವರಿಗಾಗಿ ಯಾರಾದರೂ ಅಷ್ಟೊಂದು ಅಳುವುದು ಅಪರೂಪವೇ ಸರಿ. ಆ ಕುರಿತಾಗಿ ಮುಂದೆ ಅವರು ತಮ್ಮ ಶಿಷ್ಯರಿಗೆ ಹೇಳುತ್ತಿದ್ದರು, ಅಪ್ಪ, ಈ ಜಗತ್ತಿನಲ್ಲಿ ತಾಯಿ ತಂದೆಯರೆಂದರೆ ಪರಮಪೂಜ್ಯರು. ಅವರು ಜೀವಂತವಾಗಿರುವವರೆಗೆ ಮಕ್ಕಳು ತಮ್ಮ ಕೈಲಾದ ಮಟ್ಟಿಗೆ ಅವರ ಸೇವೆ ಮಾಡಬೇಕು ಮತ್ತು ಅವರು ಸತ್ತ ಮೇಲೆ ತಮ್ಮ ಯೋಗ್ಯತಾನುಸಾರ ಶ್ರಾದ್ದ ಮಾಡಬೇಕು. ಬಡವರು, ನಿರ್ಗತಿಕರು, ಶ್ರಾದ್ದ ಮಾಡಲು ಅನುಕೂಲವಿಲ್ಲದವರು ಇಂಥವರೂ ಕೂಡ ಏಕಾಂತಕ್ಕೆ ಹೋಗಿ ಅವರನ್ನು ಸ್ಮರಿಸಿಕೊಂಡು ಅವರಿಗಾಗಿ ಕಣ್ಣೀರು ಹಾಕಬೇಕು. ಆಗಲೇ ಮಕ್ಕಳ ಪಾಲಿನ ಕರ್ತವ್ಯ ಪೂರ್ಣವಾಗುವುದು. ದೇವರ ಸಲುವಾಗಿ ಮಾತ್ರ ತಾಯಿ ತಂದೆಯರ ಮಾತನ್ನು ಮೀರಬಹುದು, ಅದು ತಪ್ಪಾಗುವುದಿಲ್ಲ. ಉದಾಹರಣೆಗೆ, ತನ್ನ ತಂದೆ ಎಷ್ಟೇ ಪ್ರತಿರೋಧಿಸಿದರೂ ಪ್ರಹ್ಲಾದನು ಹರಿಸ್ಮರಣೆ ಮಾಡುವುದನ್ನು ಬಿಡಲಿಲ್ಲ. ಧ್ರುವನು ತನ್ನ ತಾಯಿ ತಡೆಗಟ್ಟಿದರೂ ತಪಸ್ಸು ಮಾಡಲು ಕಾಡಿಗೆ ಹೋದ. ಅದರಿಂದ ಅವರಿಗೇನೂ ದೋಷ ತಟ್ಟಲಿಲ್ಲ. ಶ್ರೀರಾಮಕೃಷ್ಣರು ಸನ್ಯಾಸ ಧರ್ಮದ ನಿಯಮಗಳಿಗನುಸಾರವಾಗಿ ತಮ್ಮ ತಾಯಿ ತೀರಿ ಹೋದಾಗ ಶ್ರಾದ್ದ, ಅಶೌಚವೇ ಮೊದಲಾದ ಯಾವ ನಿಯಮವನ್ನೂ ಅನುಸರಿಸಲಿಲ್ಲವಾದರೂ ಕೆಲ ಕಾಲವಾದ ಮೇಲೆ ಅವರ ಮನದಲ್ಲಿ ಏನೋ ಒಂದು ಬಗೆಯ ದುಗುಡ ಉಂಟಾಯಿತು. ಓರ್ವ ಮಗನಾಗಿ ತಾನು ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸದೆ ತಪ್ಪು ಮಾಡಿದೆನೋ ಎಂಬ ಶಂಕೆ. ಆಗ ಅವರು ಗಂಗೆಗೆ ಹೋಗಿ ತಾಯಿಗೆ ತರ್ಪಣ ಕೊಡಲು ಸಿದ್ಧರಾಗಿ ಬೊಗಸೆಯಿಂದ ನೀರನ್ನು ತೆಗೆದುಕೊಂಡರು. ಆದರೆ ಏನಾಶ್ಚರ್ಯ! ತಕ್ಷಣವೇ ಅವರಿಗೆ ಭಾವಾವೇಶ ಉಂಟಾಗಿ ಕೈ ಬೆರಳುಗಳು ಜೋಮು ಹಿಡಿದಂತೆ ಸೆಟೆದುಕೊಂಡವು. ಕೈಯಲ್ಲಿ ಹನಿ ನೀರೂ ನಿಲ್ಲದಾಯಿತು. ಎಷ್ಟು ಬಾರಿ ಪ್ರಯತ್ನಿಸಿದರೂ ಅದೇ ಕತೆ. ಆಗ ಅವರು, ಅಮ್ಮ, ನನ್ನಿಂದ ನಿನಗೆ ಈ ಒಂದು ಸೇವೆಯೂ ಸಲ್ಲದಂತಾಯಿತು, ನಾನೇನು ತಾನೇ ಮಾಡಲಿ ಎಂದು ಅಳುತ್ತಾ ತಮ್ಮ ಹೃದಯವನ್ನು ನಿವೇದಿಸಿಕೊಂಡರು. ಮುಂದೊಮ್ಮೆ ಶಾಸ್ತ್ರಜ್ಞರಾದ ಪಂಡಿತರೊಬ್ಬರಿಗೆ ಈ ವಿಷಯ ತಿಳಿದಾಗ ಅವರು ಕರ್ಮಬಂಧನಗಳು ಉದುರಿ ಹೋದರೆ ಅಥವಾ ಆಧ್ಯಾತ್ಮಿಕ ಉನ್ನತಿಯಿಂದ ಕರ್ಮವು ಪೂರ್ತಿ ನಿಂತು ಹೋದರೆ ಸಹಜವಾಗಿಯೇ ಹಾಗಾಗುತ್ತದೆ. ಆ ಸ್ಥಿತಿಯಲ್ಲಿ ಯಾವುದೇ ಕರ್ಮವನ್ನು ಮಾಡದಿರುವುದರಿಂದ ದೋಷವೇನೂ ಆಗುವುದಿಲ್ಲ ಎಂದು ಸಮಾಧಾನ ಹೇಳಿದರು. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 94 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.